ಮನೆಯೊಳಗೆ ದೇವರ ದೀಪ ಹೇಗಿರಬೇಕೋ ಮರೆತು ಇಂತಹ ತಪ್ಪು ಮಾಡಬೇಡಿ. ಸಂಪೂರ್ಣ ಪೂಜಾ ವಿಧಿವಿಧಾನಗಳ ಮಾಹಿತಿ ಇಲ್ಲಿದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೀಪಕ್ಕೆ ಇರುವ ಪ್ರಾಮುಖ್ಯತೆ ಅಷ್ಟಿಷ್ಟಲ್ಲ. ದೀಪವು ಕೇವಲ ಕತ್ತಲೆಯನ್ನು ಓಡಿಸುವ ಬೆಳಕಲ್ಲ, ಅದು ಸಾಕ್ಷಾತ್ ಪರಮಾತ್ಮನ ಸ್ವರೂಪ. ನಾವು ಪ್ರತಿದಿನ ದೇವರಿಗೆ ದೀಪ ಹಚ್ಚಿ ಭಕ್ತಿಯಿಂದ ಕೈಮುಗಿಯುತ್ತೇವೆ. ನಮ್ಮನ್ನು ಕುತೂಹಲದಿಂದ ಗಮನಿಸುವ ಮಕ್ಕಳು ಕೆಲವೊಮ್ಮೆ ನಾವು ದೇವರಿಗೆ ದೀಪ ಯಾಕೆ ಹಚ್ಚಬೇಕು ಎಂದು ಪ್ರಶ್ನಿಸಿದಾಗ ನಾವು ತಬ್ಬಿಬ್ಬಾಗುತ್ತೇವೆ. ಇದು ನಮ್ಮ ಅಪ್ಪ ಮಾಡಿಕೊಂಡು ಬಂದ ಸಂಪ್ರದಾಯ ಎಂದು ಹೇಳಿ ಅವರನ್ನು ಸುಮ್ಮನಿರಿಸುತ್ತೇವೆ. ಆದರೆ ದೀಪ ಹಚ್ಚುವ ಹಿಂದೆ ಆಳವಾದ ಆಧ್ಯಾತ್ಮಿಕ ಕಾರಣವಿದೆ. ಈ ಲೇಖನದಲ್ಲಿ ದೀಪದ ಮಹತ್ವ, ಸರಿಯಾದ ಪೂಜಾ ವಿಧಾನ ಮತ್ತು ದೀಪದ ಬಗ್ಗೆ ಇರುವ ಶಾಸ್ತ್ರೋಕ್ತ ನಿಯಮಗಳನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಈ ಮಾಹಿತಿಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀಕೃಷ್ಣ ಎಂದು ಕಾಮೆಂಟ್ ಮಾಡಿ. ದೀಪ ಅನ್ನುವುದು ಬರೇ ಬೆಳಕಿಗಾಗಿ ಇಡುವುದಲ್ಲ, ಬದಲಿಗೆ ಅದು ನಮ್ಮ ಪ್ರಾರ್ಥನೆ ಮತ್ತು ಹರಕೆಗಳನ್ನು ದೇವರಿಗೆ ತಲುಪಿಸುವ ಒಂದು ದಿವ್ಯ ವಾಹಕ. ದೀಪವು ಅಗ್ನಿಯಿಂದ ಪ್ರಜ್ವಲಿತವಾಗಿದೆ. ಶಾಸ್ತ್ರಗಳ ಪ್ರಕಾರ ನಾವು ಮಾಡುವ ಯಾಗದ ಹವಿಸ್ಸನ್ನು ಅಗ್ನಿಯು ಹೇಗೆ ಆಯಾ ದೇವತೆಗಳಿಗೆ ತಲುಪಿಸುತ್ತದೋ ಹಾಗೆಯೇ ನಾವು ಹಚ್ಚುವ ದೀಪವು ನಮ್ಮ ಸಂಕಲ್ಪಗಳನ್ನು ಭಗವಂತನ ಪಾದಕ್ಕೆ ಅರ್ಪಿಸುತ್ತದೆ. ನೀವು ಯಾವ ದೇವರನ್ನು ಪ್ರಾರ್ಥಿಸುತ್ತೀರೋ ಆ ಪ್ರಾರ್ಥನೆ ದೇವರಿಗೆ ತಲುಪಲು ದೀಪ ಒಂದು ಮಾಧ್ಯಮವಿದ್ದಂತೆ. ಹಿಂದೆಲ್ಲ ಪೂಜೆ ಮಾಡುವಾಗ ದೀಪನಂದಿ ಹೋದ್ರೆ ಅದನ್ನು ಅಪಶಕುನ ಎನ್ನುತ್ತಿದ್ದರು. ಯಾಕೆಂದರೆ ನಮ್ಮ ಪ್ರಾರ್ಥನೆಯ ಸಂಕಲ್ಪದಲ್ಲಿ ಏನೋ ದೋಷವಿದೆ ಎಂಬ ನಂಬಿಕೆ ಇತ್ತು. ಆದ್ದರಿಂದ ಆತ್ಮ ಮತ್ತು ಪರಮಾತ್ಮನ ಮಧ್ಯೆ ದೀಪವು ಒಂದು ಸೇತುವೆ ಇದ್ದಂತೆ. ನೀವು ನಿತ್ಯ ದೇವರ ಮುಂದೆ ಪುಟ್ಟ ದೀಪ ಬೆಳಗುವ ಪರಿಪಾಠ ಬೆಳೆಸಿಕೊಂಡರೆ ನಿಮ್ಮ ಪ್ರತಿ ಪ್ರಾರ್ಥನೆ ಫಲಿಸುತ್ತದೆ ಮತ್ತು ದೇವರೊಂದಿಗಿನ ನಿಮ್ಮ ಸಂಬಂಧ ಗಟ್ಟಿಯಾಗುತ್ತದೆ. ಇಂದಿನ ಕಾಲದಲ್ಲಿ ಮಕ್ಕಳ ಜನ್ಮದಿನದಂದು ಕೇಕ್ ಮೇಲೆ ಕ್ಯಾಂಡಲ್ ಹಚ್ಚಿ ಅದನ್ನು ಊದಿನಂದಿಸುವ ಸಂಪ್ರದಾಯ ಬಂದಿದೆ. ಆದರೆ ಶಾಸ್ತ್ರದ ಪ್ರಕಾರ ಉರಿಯುತ್ತಿರುವ ದೀಪವನ್ನು ಆರಿಸುವುದು ಸರಿಯಲ್ಲ. ಬದಲಿಗೆ ದೀಪವನ್ನು ಪ್ರಜ್ವಲಿಸುವುದು ಅತ್ಯಂತ ಶುಭದಾಯಕ. ಯಾರಾದರೂ ನಿಮಗೆ ಕೆಟ್ಟ ಹಾರೈಕೆ ಮಾಡಿದರೂ ಉರಿಯುವ ದೀಪದ ಹಣತೆಗೆ ಆ ನಕಾರಾತ್ಮಕತೆಯನ್ನು ಸುಟ್ಟು ಹಾಕಿ ಕೇವಲ ಒಳ್ಳೆಯ ಹಾರೈಕೆಗಳನ್ನು ಮಾತ್ರ ದೇವರ ಪಾದಕ್ಕೆ ತಲುಪಿಸುವ ಶಕ್ತಿ ಇದೆ. ಆದ್ದರಿಂದ ಜನ್ಮದಿನದಂದು ದೀಪವನ್ನು ಬೆಳಗುವ ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳಿ. ಇನ್ನು ಮನೆಯೊಳಗೆ ದೇವರ ದೀಪ ಹೇಗಿರಬೇಕು ಎಂಬುದು ದೊಡ್ಡ ಜಿಜ್ಞಾಸೆಯ ವಿಷಯ. ಅನೇಕರು ಟಿವಿ ವಾಹಿನಿಗಳಲ್ಲಿ ಬರುವ ತರಹೇವಾರಿ ಪಾಠಗಳನ್ನು ಕೇಳಿ ಗೊಂದಲಕ್ಕೊಳಗಾಗುತ್ತಾರೆ. ಆದರೆ ಶಾಸ್ತ್ರವು ಕೆಲವು ಸ್ಪಷ್ಟ ನಿಯಮಗಳನ್ನು ಹೇಳುತ್ತದೆ. ದೇವರಿಗೆ ಎಳೆಳೆಣ್ಣೆ, ತೆಂಗಿನ ಎಣ್ಣೆ ಮತ್ತು ತುಪ್ಪದ ಘೃತ್ ದೀಪಗಳು ಮಾತ್ರ ಯೋಗ್ಯ. ಇನ್ಯಾವುದೇ ತೈಲಗಳನ್ನು ದೇವರಿಗೆ ಬಳಸಬಾರದು. ಎಳೆಳೆಣ್ಣೆ ಪಾಪವನ್ನು ಹರಿಸಿದರೆ ತುಪ್ಪದ ದೀಪವು ಮೋಕ್ಷವನ್ನು ನೀಡುತ್ತದೆ. ಹಾಗೆಯೇ ತೆಂಗಿನ ಎಣ್ಣೆಯು ಮನೆಯಲ್ಲಿ ಸಾತ್ವಿಕ ವಾತಾವರಣವನ್ನು ಹೆಚ್ಚಿಸುತ್ತದೆ. ದೀಪದ ಸ್ತಂಭ ಮತ್ತು ಬತ್ತಿಗಳ ಸಂಖ್ಯೆಯ ಬಗ್ಗೆಯೂ ಎಚ್ಚರವಿರಲಿ. ಒಂದು ದೀಪದ ಸ್ತಂಭದಲ್ಲಿ ಒಂದೇ ದೀಪ ಉರಿಯಬೇಕು. ಆದರೆ ವಿಶೇಷ ಪೂಜೆ ಅಥವಾ ಉದ್ಘಾಟನೆಯ ಸಮಯದಲ್ಲಿ 5ಕ್ಕಿಂತ ಹೆಚ್ಚು ದೀಪಗಳನ್ನು ಬಳಸಬಹುದು. ಒಂದೇ ಸ್ತಂಭದಲ್ಲಿ 2 ದೀಪಗಳಿದ್ದರೆ ತೊಂದರೆಯಿಲ್ಲ, ಆದರೆ 3 ದೀಪಗಳಿದ್ದರೆ ಅದು ಮರಣ ಸೂಚಕ ಎಂದು ಶಾಸ್ತ್ರ ಹೇಳುತ್ತದೆ. 4 ದೀಪಗಳಿದ್ದರೆ ಗೊಂದಲ ಸೃಷ್ಟಿಯಾಗುತ್ತದೆ. ಬತ್ತಿಗಳ ವಿಚಾರಕ್ಕೆ ಬಂದರೆ 2 ಬತ್ತಿಗಳು ದೇಹ ಮತ್ತು ಪ್ರಾಣದ ಸಂಕೇತವಾಗಿ ಮನೆಯ ಪೂಜೆಗೆ ಅತ್ಯಂತ ಶ್ರೇಷ್ಠ. 3 ಬತ್ತಿಗಳು ತ್ರಿಶಕ್ತಿ ರೂಪವಾದರೆ 5 ಬತ್ತಿಗಳು ಪಂಚಭೂತಗಳ ಸಂಕೇತ. ಪೂಜೆಯಲ್ಲಿ 4 ಬತ್ತಿಗಳನ್ನು ಬಳಸಬೇಡಿ. ದೀಪದ ಸ್ವಚ್ಛತೆಯೂ ಅಷ್ಟೇ ಮುಖ್ಯ. ದೀಪದ ಎಣ್ಣೆಯಲ್ಲಿ ಕೀಟಗಳು ಬಿದ್ದರೆ ತಕ್ಷಣ ಶುಚಿಗೊಳಿಸಿ. ಅತ್ಯಂತ ಮುಖ್ಯವಾಗಿ ಎಳ್ಳೆಣ್ಣೆ ಮತ್ತು ತುಪ್ಪವನ್ನು ಎಂದಿಗೂ ಮಿಶ್ರಣ ಮಾಡಬಾರದು. ಒಂದು ಎಣ್ಣೆಯನ್ನು ಮುಟ್ಟಿದ ಕೈಯಿಂದ ಮತ್ತೊಂದನ್ನು ಮುಟ್ಟುವ ಮುನ್ನ ಕೈಯನ್ನು ಶುದ್ಧವಾಗಿ ತೊಳೆದುಕೊಳ್ಳಬೇಕು. ದೀಪವನ್ನು ಯಾವಾಗಲೂ ದೇವರ ಬಲಭಾಗದಲ್ಲಿಡಬೇಕು, ಪೂಜಿಸುವವರ ಎಡಭಾಗ. 1ಕ್ಕಿಂತ ಹೆಚ್ಚು ದೀಪಗಳಿದ್ದರೆ ಎಡ ಮತ್ತು ಬಲ ಎರಡೂ ಕಡೆ ಇಡಬಹುದು. ದೀಪದ ಮುಖವು ಯಾವಾಗಲೂ ಪೂಜಿಸುವವರ ಕಡೆಗೆ ಅಥವಾ ಪೂರ್ವ ಮತ್ತು ಉತ್ತರ ದಿಕ್ಕಿಗೆ ಇರಬೇಕು. ನಂದಾದೀಪದ ಮಹತ್ವ ಬಹಳ ದೊಡ್ಡದು. ದಿನವಿಡೀ ನಂದಿ ಹೋಗದೆ ಬೆಳಗುವ ದೀಪವೇ ನಂದಾದೀಪ. ನಂದ ಎಂದರೆ ಭಗವಂತ ಅಥವಾ ಆನಂದ ಎಂದರ್ಥ. ನಂದಾದೀಪವು ಮನೆಯಲ್ಲಿ ಸಾತ್ವಿಕ ಲಹರಿಗಳನ್ನು ಪಸರಿಸುತ್ತದೆ. ಸಂಧ್ಯಾಕಾಲದಲ್ಲಿ ದೀಪ ಹಚ್ಚಿದ ಮನೆಯಲ್ಲಿ ಅಲಕ್ಷ್ಮಿ ಸುಳಿಯಲಾರಳು ಮತ್ತು ದಾರಿದ್ರ್ಯವು ದೂರವಾಗುತ್ತದೆ. ದೀಪದಲ್ಲಿ ಲಕ್ಷ್ಮೀ ದೇವಿಯ ಸನ್ನಿಧಾನವಿರುವುದರಿಂದ ದೀಪಕ್ಕೆ ಅರಿಶಿನ, ಕುಂಕುಮ ಮತ್ತು ಹೂವುಗಳಿಂದ ಅಲಂಕರಿಸಬೇಕು. ದೀಪವನ್ನು ಸಾಧ್ಯವಾದಷ್ಟು ಸಣ್ಣದಾಗಿ ಮತ್ತು ನಿರಂತರವಾಗಿ ಉರಿಯುವಂತೆ ನೋಡುವುದು ಉತ್ತಮ.
ದೀಪಕ್ಕೆ ತನ್ನದೇ ಆದ ವಿಶಿಷ್ಟ ಕಳೆ ಮತ್ತು ಪ್ರಭೆ ಇದೆ. ಅದರ ಶಾಖ ಮತ್ತು ಪ್ರಕಾಶವು ನಮ್ಮ ಮನಸ್ಸಿಗೆ ಲವಲವಿಕೆಯನ್ನು ನೀಡುತ್ತದೆ. ದೀಪವಿದ್ದೆಡೆ ಅಂಧಕಾರ ಇರುವುದಿಲ್ಲ, ಹಾಗೆಯೇ ಅದು ಮನೆಯಲ್ಲಿರುವ ಕ್ರಿಮಿ ಕೀಟಗಳನ್ನು ಮತ್ತು ನಕಾರಾತ್ಮಕತೆಯನ್ನು ಓಡಿಸುತ್ತದೆ. ಬೆಳ್ಳಿಯ ಹಣತೆಯಲ್ಲಿ ಅಥವಾ ಮಣ್ಣಿನ ಹಣತೆಯಲ್ಲಿ ಹತ್ತಿ ಬತ್ತಿ ಹಾಕಿ ತುಪ್ಪದಿಂದ ದೀಪ ಬೆಳಗಿದರೆ ಅದರ ಸಂತಸವೇ ಬೇರೆ. ಜ್ಞಾನ ಮತ್ತು ದೀಪಕ್ಕೆ ಅವಿನಾಭಾವ ಸಂಬಂಧವಿದೆ. ದೀಪವು ಕತ್ತಲೆಯನ್ನು ಓಡಿಸುವಂತೆ, ಜ್ಞಾನವು ನಮ್ಮ ಮನದ ಅಜ್ಞಾನದ ಕತ್ತಲೆಯನ್ನು ಓಡಿಸುತ್ತದೆ. ಅದಕ್ಕಾಗಿಯೇ ತಮಸೋಮ ಜ್ಯೋತಿರ್ಗಮ್ಯ ಎಂದು ಪ್ರಾರ್ಥಿಸಲಾಗುತ್ತದೆ. ಈ ರೀತಿಯಾಗಿ ಶಾಸ್ತ್ರೋಕ್ತವಾಗಿ ದೀಪಾರಾಧನೆ ಮಾಡಿ ಲಕ್ಷ್ಮೀದೇವಿಯ ಮತ್ತು ಪರಮಾತ್ಮನ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ನಿಮ್ಮ ಮನೆಯಲ್ಲಿ ಸದಾ ಸುಖ ಶಾಂತಿ ನೆಲೆಸಲಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.